ಆದಿಮೂರ್ತಿ ವೇದಮೂರ್ತಿ ಸುಕಲಾಮೂರ್ತಿ ನೀನೊಳಹೊಕ್ಕು ಹೇಗೆ ನುಡಿಸುವೆನೋ ಹಾಗೆ ನುಡಿವೆ ಶ್ರೀ ಗುರುವೇ ಕೃಪೆಯಾಗು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಜಗದೊಡೆಯ ಸೃಷ್ಟಿಕರ್ತ ಸಕಲ ಜೀವರಾಶಿಗಳಿಗೆ ಲೇಸನ್ನ ಬಯಸಿರ್ತಕ್ಕಂಥ ಶಂಭೋ ಶಂಕರ ಮಾದೇವನ ಪಾದಕ್ಕೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸಿಕೊಂಡು ಎನ್ನ ಜ್ಞಾನಕ್ಕೆ ಜ್ಯೋತಿ ನೀಡಿದ ಸಿದ್ಧರತ್ನ ಶಿವೋಗಿ ಶಾಪಾನುಗ್ರಸ್ತ ಕವಿ ತಿಲಕಮಣಿ ಪರಮ ಪೂಜ್ಯ ಶ್ರೀ ಮದಗೊಂಡೇಶ್ವರರ ಕರ್ತುಗದಿ ಕೂಡ ಚಿರಮಸ್ತಕನಾಗಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತನಾಗಿರ್ತಕ್ಕಂಥ ಜಗದೊಡೆಯ ಭಂಡಾರದ ಮಹಿಮಾಂತಕ ಅನಾಥ ರಕ್ಷಕ ಸರ್ವರಲ್ಲಿ ಸರ್ವನಾಗಿ ಸಿದ್ಧಿ ಪುರುಷನಾಗಿರ್ತಕ್ಕಂಥ ಮಹಿಮಾಂತಕ ಕಡಪಟ್ಟಿ ಶ್ರೀ ಮಾಳಿಂಗೇಶ್ವರರ ಕರ್ತುಗದಿ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾರೆ. ಹೇಳ್ತಾರೆ ಮಕ್ಕಳನ್ನು ಹೆಂಗ್ ಬೆಳೆಸ್ಬೇಕಂತ ಕೇಳಿದ್ರ ತಾಯಿ ಹೇಳ್ತಾಳ 12 ಮನೆಗೆ ಹರಕಿ ಹೊತ್ತ 12 ಮನೆ ಮುಸುರಿ ತಿಕ್ಕ ಮಗನಿಗೆ ಬೆಳೆಸ್ತಾಳ ತಾಯಿ. ಒಂದು ದಿವಸ ಮಗನಿಗೆ ಬೆಳೆಸ್ತಾಳ ಮಗ ಹುಟ್ಟಲಿ ಅಂತ ಮಾಳಿಗರಾಯಿಗೆ ಹರಕಿ ಹೊರತಾಳ. ಮುಂದೆ ಮಗ ಹುಟ್ಟಿ ಬರ್ತಾನ ಭೂಲೋಕಕ್ಕೆ ಧರಣಿ ಮ್ಯಾಲ. ಮಗ ಹುಟ್ಟಿ ಬಂದಾಗ ಮಗ ಹೇಳ್ತಾನೆ, ಏನು ತಾಯಿ ಸಂಕಲ್ಪ ಮಾಡ್ತಾಳೆ ಅಂತ ಕೇಳಿದ್ರ ನನ್ನ ಮಗ ದೊಡ್ಡ IAS ಆಫೀಸರ್ ಆಗಬೇಕಂತ ಸಂಕಲ್ಪ ಇರುತ್ತೆ ತಾಯಿ. ನೋಡ್ರಿ, ಸಂಕಲ್ಪ ಮಾಡ್ತಾಳೆ ತಾಯಿ, ನನ್ನ ಮಗ ದೊಡ್ಡ IAS ಆಫೀಸರ್ ಆಗಬೇಕಂತ ತಾಯಿ ಸಂಕಲ್ಪ ಮಾಡಿದಾಗ ಎಲ್ಲರೂ ಭೂಮಿಯನ್ನು ಕೆಲಸ ಮಾಡಿ ಮಗನಿಗೆ ಸಾಲಿ ಕಲಿಸ್ತಾಳ. ಮಗ ದೊಡ್ಡ ಕಲಿತು ಸಾಲಿ ದೊಡ್ಡ ವಿದ್ಯಾವಂತ ಆಗ್ತಾನೆ, ನೌಕರಿ ಮಾಡ್ತಾನೆ, ದೊಡ್ಡ IAS ಆಫೀಸರು ಕೂಡ ಆಗ್ತಾನೆ. ಅವಾಗ ಹೇಳ್ತಾಳೆ ತಾಯಿ, SSLC ನನ್ನ ಮಗ ಚಲೋ ಪರ್ಸೆಂಟೇಜ್ ತಗೊಂಡು ಪಾಸ್ ಆಗಲಿ ಅಂತ ದೇವ್ರಿಗೆ ಹರಕೆ ಹೊತ್ತಾಗ ಆ ಮಗ ಫಸ್ಟ್ ರ್ಯಾಂಕ್ ಬಂದಾಗ ನನ್ನ ಮಗ ಇವತ್ತು ಫಸ್ಟ್ ರ್ಯಾಂಕ್ ಬಂದಿದ್ದಾನ ಅಂತ ತಾಯಿ ಅಪ್ಕೊಂಡಾಗ ಆ ಮಗ ಉತ್ತರ ಕೊಡ್ತಾನೆ ತಾಯಿಗೆ, ತಾಯಿ ನಾನೇ ನಿನ್ನ ಮಗ ಅಂತ ಯಾರ ಮುಂದೆ ಹೇಳಕ್ ಹೋಗಬೇಡ. ಏನಂತ ಹೇಳ್ತಾನ, ಮಗ ಬರೀ SSLC ಪಾಸ್ ಆಗಿರ್ತಾನ, ಎಲ್ಲರೂ ಸನ್ಮಾನ ಮಾಡ್ತಾರ. ತಾಯಿ ಹೇಳ್ತಾಳ, ನನ್ನ ಮಗ ಏನಂತ, ನನ್ನ ಮಗ ನೀನ ಅಂತ ಯಾರ ಮುಂದೆ ಹೇಳ್ಬೇಡ ಅಂತ ತಾಯಿಗೆ ಮಗ ಅಂತಾನ. ಹೆತ್ತ ತಾಯಿಗೆ ಎಷ್ಟು ನೋವಾಗಿರ್ಬೇಕು ಯೋಚನೆ ಮಾಡ್ರಿ. ಯಾಕಂತ ಕೇಳ್ತಾನ ಮಗನ ತಾಯಿ ಕೇಳಿದಾಗ, ಯವ್ವ ನೀನು ಭಾಳ ಕರ್ರಗದಿ, ಅದಕ್ಕೆ ನೀ ನನ್ನ ತಾಯಿ ಅಂತ ಹೇಳಿದ್ರೆ ನನಗೆ ಭಾಳ ನೋವು ಆಗ್ತೈತಿ, ಅಸಹ್ಯ ಅನಿಸ್ತೈತಿ, ಅದಕ್ಕೆ ಯಾರ ಮುಂದೆ ನಾನ ನಿನ್ನ ಮಗ ಅಂತ ಹೇಳ್ಬೇಡಂತಾನ ತಾಯಿಗೆ. ಮುಂದೆ ಒಂದು ದಿನ ಕಳೀತಾ ಹೋಗುತ್ತ, ಮಗನ ಬೆಳೆಸ್ತಾಳ, ನನ್ನ ಮಗ ಸಣ್ಣವದನಂತಾಳ. ಹೆತ್ತ ತಾಯಿ ಋಣ ಯಾವಾಗ ತೀರ್ಸಕ್ಕಾಗೋದಿಲ್ಲ. ಅವಾಗ ತಾಯಿ ಮಗ ಹೇಳ್ತಾನೆ, ದೊಡ್ಡ ವ್ಯಕ್ತಿಯಾಗಿ ಇಂಜಿನಿಯರ್ ಆದಾಗ ಮತ್ತು ತಾಯಿ ತನ್ನ ಮಗನ ಸನ್ಮಾನ ಇಟ್ಕೊಂಡಾಗ ಕುಂತು ನೋಡ್ಬೇಕಂತ ತಾಯಿ ಹೋಗುತ್ತಾಳ. ಆವಾಗೂ ಮಗ ಹೇಳ್ತಾನೆ ಏನಂತ, ನೀನು ನನ್ನ ಮಗ ಅಂತ ಯಾರ ಮುಂದೆ ಹೇಳಬೇಡ, ನಾನು ನಿನಗೊಂದು ಕಂಡೀಷನ್ ಮಾಡ್ತೀನಿ ಅಂತ ನಾವು. ಯಾಕಂತ ತಾಯಿ ಕೇಳ್ತಾಳ ಮಗನಿಗೆ, ನಿನ್ನ ಕಣ್ಣ ಒಂದು ಕುಡ್ ಐತಿ, ಅದಕ್ಕೆ ಕುಡ್ ತಾಯಿ ಮಗ ಅದಾನಂತ ನನಗೆ ಪಟ್ಟ ಕಟ್ತಾರ, ಅದಕ್ಕೆ ನೀನು ಯಾರ ಮುಂದೆ ಹೇಳಬೇಡ ಅಂತ ನಾವು. ಮುಂದೆ ಇಂಜಿನಿಯರಿಂಗ್ ಪಾಸ್ ಆಗ್ತಾನ, ಕರ್ನಾಟಕ ಸರ್ಕಾರ ನೌಕರಿ ಹಿಡಿತಾನ. ನೌಕರಿ ಹಿಡಿದಾಗ ದೊಡ್ಡ ಆಫೀಸರ್ ಆಗಿ ಮುಂಬೈಗೆ ಹೋಗ್ತಾನ. ಮುಂಬೈಗೆ ಹೋದಾಗ ಹಳ್ಳಿಯಾಗಿರ್ತಕ್ಕಂಥ ತಾಯಿ ಕೇಳ್ತಾಳ, ತಾಯಿ ತಂದಿನೂ ಇರುವುದಿಲ್ಲ, ಯಾರೂ ಇರುವುದಿಲ್ಲ. ತಾಯಿಗೆ ಹತ್ತು ಕರೆದು ಹೇಳ್ತಾಳ, ನನ್ನ ಮಗ ಮುಂಬೈದಾಗ ದೊಡ್ಡ ಆಫೀಸರ್ ಆಗ್ಯಾನ, ಯಾರು ಇನ್ನೂ ನನ್ನ ಮಗ ನೋಡಕ್ ಬಂದಿಲ್ಲ ಅಂತ ನಾವು. ಒಂದು ದಿವಸ ತಾಯಿ ಕಳ್ಳ ಕೇಳೋದಿಲ್ಲ, ಅಕ್ಕಿ ಗೆಳಾಗ ಹೇಳ್ತಾಳ, ಈ ತಮ್ಮ ನನ್ನ ಮಗಗೆ ಇವತ್ತ ಒಂದು ದಿವಸರೇ ಫೋನ್ ಹಚ್ಚು, ಎಲ್ಲದಾನ ನನ್ನ ಮಗನ ನೋಡಂಗಾಗೈತಿ ಅಂತ ನಾವು. ಗೆಳೆ ಹೇಳ್ತಾನ, ನಿನ್ನ ಮಗ ಮುಂಬೈದಾಗ ದೊಡ್ಡ ಆಫೀಸರ್ ಆಗ್ಯಾನಂದಾಗ ನಾನು ಕರ್ಕೊಂಡು ಮುಂಬೈಗೆ ಹೋಗು ಅಂತಾನ. ಮುಂಬೈಗೆ ಹೋಗ್ಬೇಕಂತ ತಾಯಿ ಹಂಬಲ ಕಳ್ಳ ಹರ್ಯಾಕತ್ತು ಬಿಡ್ತೈತಿ. ಮುಂಬೈಗೆ ಹೋಗ್ತಾಳ. ಮುಂಬೈಗೆ ಹೋದಾಗ ತಾಯಿ ಹೇಳ್ತಾಳ, ಹೋಗಿ ನೋಡ್ತಾನ ಮಗ ಶೂಟ ಬೂಟ ಹಾಕೊಂಡು ದೊಡ್ಡ ಆಫೀಸರ್ ಆಗಿ ಇನ್ನು ಮಾಡ್ಕೊಂಡು ಕೆಳಗೆ ಇಳಿತಾನ. ಅವಾಗ ತಾಯಿ ಮಾರಿ ನೋಡ್ತಾನವ,
ಈಕ್ಯಾಕೆ ಬಂದಿಳಿ ವಿಧಿ ಹೆಣ್ಮಗಳು ಅಂತ ನಮ್ಮ ತಾಯಿನ ಕರೆದು ಮುಂದೆ ನಿಂತ್ಕೊಂಡು ಹೇಳ್ತಾನ, ನೀ ಇಲ್ಲಿವರೆಗೆ ಯಾಕೆ ಬಂದಿ ಅಂತ ರಟ್ಟಿ ಹಿಡ್ಕೊಂಡು ಕೆಳಗೆ ಹೋಗಿ ಒಂದು ಗ್ಯಾರೇಜ್ದಾಗ ಕುಂಡಿಸಿ ಹೇಳ್ತಾನ, ನೀನು ಮ್ಯಾಗ ಬರಬೇಡ, ನನ್ನ ಹೆಂಡತಿ ದೊಡ್ಡ ಶ್ರೀಮಂತದಳಕ್ಕಿ ಮತ್ತೆಲ್ಲ ಆಫೀಸರ್ಸ್ಗಳು ಹೈ ಲೆವೆಲ್ ಮೀಟಿಂಗ್ ಕರೆದಾರ, ನೀನು ಒಟ್ಟ ಒಳಗೆ ಬರಬೇಡ ಅಂತ ತಾಯಿನ ಓದೋನು ಮೂಲ್ಯಾಗ ಕುಂಡಿಸ್ತಾನೆ ಚಪ್ಪಲ್ ಕಳಿ ಜಾಗ. ಅವಾಗ ತಾಯಿ ಬಹಳ ನೋವಾಗುತ್ತೆ. ನನ್ನ ಮಗ ಬರ್ತಾನ 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 ಅಂತ ತಾಯಿ ನೋಡ್ತಾ ಇರ್ತಾಳೆ. ಮಗ ಬರುದಿಲ್ಲ. ಗೆಳೆಯ ಅಂತಾನವ, ನನ್ನ ಮಗ ಬರುದಿಲ್ಲ, ಹೋಗುನು ಬಾ ಅಂತ ಕರ್ಕೊಂಡು ಗೆಳೆಯ ಊರಿಗೆ ಬರ್ತಾನ. ಬರುವಾಗ ತಾಯಿ ಭಾಳ ನೋವಾಗುತ್ತ. ನನ್ನ ಮಗ ಒಂದು ಸಾರ್ತಿನೂ ಕೂಡ ನನ್ನ ಮಾರಿ ನೋಡಲಿಲ್ಲ. ತಾಯಿ ಬಂದು ಮಗ 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 ಅಂತ ಮರಗ್ಲಿಕ್ಕೆ ಪ್ರಾರಂಭ ಮಾಡ್ತಾಳ. ಓನ್ಯಾಗಿನವ್ರು ಅವುಗಳೆಲ್ಲ ಹೇಳ್ತಾರ, ಅಜ್ಜಿ ನಿನಗೆ ಮಗನೇ ಹುಟ್ಟಿಲ್ಲ ಅಂತ ತಿಳ್ಕೊ, ಆದ್ರೆ ನೀನು ಆರಾಮಾಗಿರು, ನೀನು ಜೀವನ ಉಳಿಸ್ಕೊ ಅಂದಾಗ ಹತ್ತು ಕರಳು ನೋಡ್ರಿ, ಯಾರನ್ನು ಕೇಳೋದಿಲ್ಲ. ಅದು ಮಗ ಬರ್ತಾನತ್ತ ಕಳ್ಳು ಹರಿತಿರ್ತೈತಿ, ಮಗ ಬರೋದಿಲ್ಲ. ಮಗ 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 ಅಂದ ಒಂದು ದಿವಸ ಜೀವ ಬಿಡುವಂಥ ಸಮಯ ಬರುತ್ತೆ. ಆವಾಗ ತಾಯಿ ಒಂದು ಚೀಟಿ ಬರೆಸಿಡ್ತಾಳ ಅದನ್ನು. ಆವಾಗ ಟಜರಿ ಮತ್ತು ಇವೇನು ಇದ್ದಿದ್ದಿಲ್ಲ ಇವೆಲ್ಲ ಅಡಕಲ ಗಡಿಯಾಗ ಒಂದು ಚೀಟಿ ಬರೆಸಿಡ್ತಾಳೆ ಗೆಳೆಯನ ಕಡೆಯಿಂದ. ಏನನ್ನು ಬರೆಸಿಟ್ಟಿರ್ತಾಳ ತಾಯಿ ಅಂತ ಕೇಳಿದ್ರೆ, ನಾನು ಸತ್ತ ಮ್ಯಾಲ ನನ್ನ ಮಗ ಬಂದೇ ಬರ್ತಾನೆ ಊರಿಗೆ, ನಾನು ನೋಡ್ತಾನನ್ನು ಅಂತ ಭರವಸೆ ಇಟ್ಕೋತಾಳ ಅಜ್ಜಿ. ಮಗ ತಾಯಿ ಸತ್ರು ಕೂಡ ಬರಲಿಲ್ಲವ. ತಾಯಿ ಸತ್ರು ಕೂಡ ಬರಲಿಲ್ಲ. ಊರಾಗಿನ ಜನ ಎಲ್ಲ ಕೂಡ ಅಜ್ಜಿ ಅಂತ್ಯ ಸಂಸ್ಕಾರ ಮಾಡ್ತಾರ. ಆದ್ರೆ ಒಂದು ದಿನ ಸೂಟ್ ಬೂಟ್ ಹುಟ್ಟಿರ್ತಕ್ಕಂಥ ಇಂಜಿನಿಯರ ಫಿಲ್ಮ್ ನೋಡ್ಲಿಕ್ಕೆ ಹೋಗ್ತಾನೆ ಅವ. ದಿಸ್ ಇಸ್ ಎ ಮಾ ಅನ್ನುವಂಥ ಒಂದು ಪಿಕ್ಚರ್ ಇರುತ್ತೆ ಹಿಂದಿ ಒಳಗೆ. ಮಾ ಅನ್ನುವಂಥ ಪಿಕ್ಚರ್, ತಾಯಿ ಮಾ ಅಂದ್ರೆ ತಾಯಿ. ಅದು ಆ ತಾಯಿ ಅನ್ನುವಂಥ ಪಿಕ್ಚರ್ ನೋಡಕ್ ಹೋದಾಗ ಆ ತಾಯಿಯ ಮೈಮೆ ಏನು ಪಿಕ್ಚರ್ದಾಗ ನೋಡ್ತಾನೆ. ಮಗ್ಗಲು ಮಹಾ ಸುಂದರಿಯಾಗಿರ್ತಕ್ಕಂಥ ಹೆಣ್ತಿರ್ತಾಳ. ಆಕಿ ಮಾರಿ ನೋಡ್ತಾನೆ, ಪಿಕ್ಚರ್ ನೋಡ್ತಾನೆ. ಪಿಕ್ಚರ್ನ್ಯಾಗ ಅವನು ನೆನಪಾಗುತ್ತೆ, ಕಣ್ಣೀರು ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇಂಜಿನಿಯರ್ ಅಂತಾನೆ, ಅಲ್ಲಿದಿಂದ ಇಲ್ಲಿವರೆಗೆ ತಾಯಿನ ನೋಡ್ಕೋತ ಬರ್ತಾನೆ. ಮರುದಿನ ಹತ್ತಿ ಬರ್ತಾನ, ತಾಯಿನ ಹುಡುಕಾಡ್ತಾನ, ಕೇಳ್ತಾನ. ಆದ್ರೆ ತಾಯಿ ಎಲ್ಲಿ ಹೋಗಿದ್ದಾಳ? ಮಾಳಿಂಗೇಶ್ವರರ ಸನ್ನಿಧಾನದ ಪಾದಕ್ಕೆ ತನ್ನ ಜೀವನವನ್ನು ಅರ್ಪಣೆ ಮಾಡಿದ್ದಾಳ. ಆದರೆ ತಾಯಿ ಕಳ್ಳ ಮಗ ಮಗ ಅನ್ನೋದಿನ ಬಿಟ್ಟಿರಂಗಿಲ್ಲ. ಅದು ಅವಾಗ ಬಂದು ಎಲ್ಲ ಹುಡುಕಾಡ್ತಾನ. ನನ್ನ ತಾಯಿ ಇಷ್ಟು ದಿವಸ ಆದರೂ ಕೂಡ ನಾನು ನೋಡಿಲ್ಲ. ಈ ಅಡಕಲ್ ಗಡಿಗ್ಯಾಗ ಏನಾರ ಇಟ್ಟಿರ್ಬೇಕಂತ ಹುಡುಕ್ಯಾಡ ಅಡಕಲ್ ಗಡಿಗ್ಯಾಗ ನೋಡ್ತಾನ. ತಾಯಿ ಒಂದು ಚೀಟಿ ಬರೆದು ಇಟ್ಟಿರ್ತಾಳ. ಚೀಟಿ ತೆಗೆದು ಓದ್ತಾನವ. ಅವಾಗ ತಾಯಿ ತಂದೆಯ ಪ್ರೀತಿ ವಾತ್ಸಲ್ಯ ಎಂಥದಿದೆ ಅಂತ ಕೇಳಿದ್ರೆ ಈ ಭೂಮಿ ಮೇಲೆ ನಾವೆಲ್ಲರೂ ಕಲ್ಪನೆ ಮಾಡ್ಕೋಬೇಕು. ಇವತ್ತಿನ ದಿವಸದಲ್ಲಿ ಎಲ್ಲರೂ ಹುಟ್ಟಿದ ಮೇಲೆ ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ, ದೊಡ್ಡ ಆಫೀಸರ್ ಆಗಿಬಿಟ್ಟಿವಂದ್ರೆ ಮುಪ್ಪಾನ ವಯಸ್ಸಿಗೆ ತಾಯಿ ತಂದೆಗಳನ್ನು ವೃದ್ಧಾಶ್ರಮಕ್ಕೆ ಒಯ್ದು ಬಿಡ್ತೀವಿ. ಈಗ ಹೆಂಗೆ ದನಗಳು ಮುಪ್ಪಾಗನ ಗೋಶಾಲೆ ಮಾಡಿದಾರಲ್ಲ, ಅದೇ ರೀತಿಯಾಗಿರ್ತಕ್ಕಂಥ ತಾಯಿ ತಂದೆ ಮುಪ್ಪಾಗನ ವೃದ್ಧಾಶ್ರಮ ಮಾಡಿದ್ದಾರೆ. ಆ ವೃದ್ಧಾಶ್ರಮದೊಳಗೆ ಯಾರು ಕೇಳ್ತಾರೆ ಅಂತ ಕೇಳಿದ್ರೆ, ಎಲ್ಲ ಆಫೀಸರ್ಸ್ಗಳು ತಾಯಿ ತಂದಿನೇ ಅದಾರ ವಿನಃ ನನ್ನ ದೇಶಕ್ಕಾಗಿ ಬೆನ್ನಿಗೆ ಬೆನ್ನು ಕೊಟ್ಟಿರ್ತಕ್ಕಂಥ ರೈತನ ತಾಯಿ ತಂದೆ ಎಂದೂ ಮುಪ್ಪನವಶ್ಯಗೆ ಹೋಗಿರ್ತಕ್ಕಂಥ ಮಾತಲ್ಲ. ಅದು ರೈತ ಸಾಕಿದ ತಾಯಿಯ ಹುಲಿ ಅಂತ ಕರೀತಾರೆ. ರೈತನ ತಾಯಿ ತಂದೆ ಎಂದೂ ಕೂಡ ವೃದ್ಧಾಶ್ರಮಕ್ಕೆ ಹೋಗಿಲ್ಲ. ನಾನೊಂದ್ಸಲ ಸಂದರ್ಶನ ಮಾಡಿದಾಗ ಅದಕ್ಕೆ ಹೇಳ್ತಾರೆ ಅವರು, ತಾಯಿ ಬರೆದಿರ್ತಕ್ಕಂಥ ಚೀಟಿಯನ್ನು ನೋಡ್ತಾನೆ ಮಗ. ಅವಾಗ ತಾಯಿ ಎಷ್ಟು ಸುಂದರವಾಗಿರ್ತಕ್ಕಂಥ ಮಾತನ್ನ ಬರೆದಿದ್ದಾಳೆ. ಮಗ, SSLC ನೀ ರ್ಯಾಂಕ್ ಬಂದಾಗ ನಾನೇ ನಿನ್ನ ತಾಯಿ ಅಂತ ಮಂದಿ ಮುಂದೆ ಹೇಳಬೇಡ, ಕರ್ಗದಿನಂತ ಹೇಳಿದೆಲ್ಲ. ನಾನು ಕರ್ಗಿಲ್ಲೋ ಮಗ. ನಿಮ್ಮಪ್ಪ ಸತ್ತ ಮೇಲತ್ತ ನಮ್ಮ ಇಟ್ಟಿ ಸಾವುಕಾರ ಹೊಲದಾಗ ಕಸ ತೆಗೆದು ಮೇವ ಮಾಡಿ ಮಾಡಿ ನನ್ನ ಕಲರ ಬಿಸಿಲಿಗೆ ಕರ್ಗಾಗಿತ್ತು ಮಗ. ಅದಕ್ಕೆ ನಾ ಕರ್ಗಾಗಿ ಹುಟ್ಟಿದ ಹೆಣ್ಮಗಳಲ್ಲೋ ಅಂತ ಹೇಳ್ತಾಳೆ ಮೊದಲನೇ ಮಾತಿಗೆ. ಎರಡನೇ ಮಾತು ಮಗ ಹೇಳಿರ್ತಾನೆ ಇಂಜಿನಿಯರ್ ಆದಾಗ,
ನೀನು ಕುಡ್ಡ ತಾಯಿ ಅಂತ ನನಗೆ ತೋರಿಸಬೇಡ ಅಂದಾಗ ಎರಡನೇದು ವಾಕ್ಯ ಬರಿತಾಳೆ ತಾಯಿ, ಮಗ ನಾ ಹುಟ್ಟಿದಾಗ ಕುಡ್ಡಲ್ಲೋ, ನನ್ನ ಎರಡೂ ಕಣ್ಣು ಕುಡ್ಡಿದ್ದು ನೀ ಸಣ್ಣವಿದ್ದಾಗ ಆಡಾಗ ಕೆಳಗೆ ಬಿದ್ದ ನಿನ್ನ ಕಣ್ಣು ಒಂದು ಹೋದಾಗ ನನ್ನ ಕಣ್ಣು ಕೊಟ್ಟು ನಿನ್ನ ಕಣ್ಣು ಉಳಿಸಿನೋ ಮಗ, ಅದಕ್ಕೆ ನಾ ಇವತ್ತು ಕಣ್ಣು ಕುಡ್ಡಾಗಿತ್ತು ಅಂತ ಹೇಳ್ತಾಳೆ ತಾಯಿ. ಮೂರನೇ ಮಾತು ಹೇಳ್ತಾಳೆ ತಾಯಿ ಏನಂತ, ಮಗ ನನಗೆ ಏನಾದರೂ ಆಗಲಿ, ನನಗೇನು ಬೇಕಾದಾಗಿ ನನ್ನ ಜೀವ ಬಿಟ್ಟರು ಕೂಡ ನಿನ್ನ ಹೆಂಡತಿಗೆ ಏನು ಅನ್ಬೇಡು, ನಿನ್ನ ಹೆಂಡತಿಗೆ ಯಾಕೆ ಅನ್ಬೇಡ ಅಂದ್ರೆ ನಾನು ನಿನ್ನ ಕೈ ಬಿಟ್ಟು ಹೋಗಿ ನೀವು ಒಂದು ತುತ್ತು ಅನ್ನ ಹಾಕಕ್ಕೆ ನಾನಿಲ್ಲ, ನಿನ್ನ ಹೆಂಡತಿ ನಿನಗೆ ಅನ್ನ ಹಾಕ್ತಾಳ, ನೀ ಸರಿದುಕೊಂಡ್ರೆ ಅಂದ್ರೆ ನಿನ್ನ ಹೆಂಡತಿ ನಿನಗೆ ಅನ್ನ ಹಾಕುದಿಲ್ಲೋ ಮಗ, ನಿನ್ನ ಹೆಂಡತಿನ ಚಂದಂಗೆ ಮಾತಾಡೋ, ನಾನು ಮಾಳಿಂಗರಾಯನ ಪಾದಕ್ಕೆ ಸೇರಿನೋ ಅಂತ ಬರೀತಾಳೆ. ಬಂಧುಗಳ ಈ ಮಾತನ್ನ ಈ ತಾತ್ಪರ್ಯವನ್ನು ನಾನು ಯಾಕೆ ಹೇಳಬೇಕು ಅಂತ ಕೇಳಿದ್ರೆ, ಈ ಕೂತಿರ್ತಕ್ಕಂಥ ವರ್ಷ ನೋಡ್ತಿದ್ದೆ ನಾನು. ನೋಡುವಾಗ ಈ ಮಾಳಿಂಗರಾಯನ ಜಾತ್ರೆಯಲ್ಲಿ ಯುವಕರ ಪರಿವರ್ತನೆಯನ್ನಾಗಿ ಸುಂದರವಾಗಿರ್ತಕ್ಕಂಥ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅದು ಆ ಮಾಳಿಂಗರಾಯ ಅವ್ರ ತಾಯಿ ತಂದೆ ಕೊಟ್ಟಿರ್ತಕ್ಕಂಥ ಈ ಕಡಪಟ್ಟಿಯ ಸಂಸ್ಕಾರ ಅಂತ ನಾನು ಹೆಮ್ಮೆಯಿಂದ ಇವತ್ತು ಹೇಳಬೇಕಾಗಿದೆ ಬಂಧುಗಳು.